ವರ್ಕ್ ಲೋಡ್ ನಮಗೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಗಾಡಿ ನಾವು ಇಲ್ಲ ನೋಡ್ತಾ ಇದ್ದೀವಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ ವರ್ಕ್ ಪ್ರೆಸರ್ ಮಧ್ಯ ನಮ್ಮದು 12 ನಾಯಿಗಳಿದೆ ಅವನು ನಾವೇ ಕೇರ್ ಮಾಡಬೇಕು ಮನೆಗೆ ಕಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಮಗ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಊಟನೇ ಹಾಕಲ್ಲ ಓಡಿಸ್ತಾರೆ ನಮ್ಮದೇನು ಇವರು ಎಲ್ಲ ಕಡೆಗೂ ಅವ್ರು ಒಂದು ಫೋಟೋ ಹಾಕಿ ಮನೆ ಥರ ಕಟ್ಟಿದ್ದಾರೆ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ಹಾಗಾಗಿ ಹಸಿಗೊಜ್ಜು ಕಲಿಸ್ತಾ ಇದ್ದೀನಿ ಸೊ ಹಸಿಗೊಜ್ಜಿಗೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ರೈಸ್ ಇದೆ ಪೂರ್ವಿಗಾಗುತ್ತೆ ಏನು ಅಂದ್ರೆ ಬಾಯ್ ಅಂತವನು ಗುಂಡು ಮರಿ ನೀವು ಬನ್ನಿ ಇಲ್ಲಿ ಗುಂಡು 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 ಮರಿ ಗುಂಡ ಹಾಯ್ ಇಲ್ಲೋಡ ಗುಂಡ ಇರ್ಬ ನೋಡ್ತಾವನ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಾವು ಹೊರಟಿದ್ದೀವಿ ಪೂರ್ವಿ ನಾನು ಒಂದು ವಿಶೇಷ ಜಾಗಕ್ಕೆ. ಯಾವುದೋ ಆ ವಿಶೇಷ ಜಾಗ ಅಂತ ಮುಂದೆ ನೋಡ್ತೀರಾ. ಆ್ಯಕ್ಚುಲಿ ಗುಂಡೂನಿಗೆ ಹುಷಾರಿಲ್ಲ, ಸೊ ಅವ್ನು ನಾಯಿ ಕಚ್ಚಿರೋದ್ರಿಂದ ಅವನಿಗೆ ಈ ಥರ ಮುಖಕ್ಕೆ ಇದಾಕಿರೋದು. ಅವನು ಕೆರ್ಕೋಬಾರ್ದು ಗಾಯನ ಅಂತ, ಗಾಯ ವಾಸಿ ಆಗೋವರೆಗೂ ಅದನ್ನು ತೆಗಿಯೋಂಗಿಲ್ಲ. ಆಮೇಲೆ ಬೇಡ ಎಲ್ಲೂ ಕರ್ಕೊಂಡೋಗೋದು ಅಂತ ಹೇಳ್ಬಿಟ್ಟು ಇನ್ಫೆಕ್ಷನ್ ಆಗುತ್ತಲ್ವ, ಸೊ ಎಲ್ಲ ಕಡೆ ಓಡಾಡಿದ್ರೆ ಗಾಯ ಎಲ್ಲ, ಹಾಗಾಗಿ ಅವನು ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ. ಸೊ ಸದ್ಯಕ್ಕೆ ನಾವೇ ಒಂದು ಕಡೆ ಹೋಗ್ತಾಯಿದ್ದೀವಿ. ಸೊ ಡೈಲಿ ಅಂತೂ ಟ್ರಾವೆಲ್ ಏನಿರಲ್ಲ, ಬಟ್ ಕೆಲವೊಂದು ಪರ್ಸ್ನಲ್ ಕೆಲಸಗಳಿರುತ್ತೆ, ಬ್ಯಾಂಕ್ ಕೆಲಸ, ಅದು ಇದು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಆಮೇಲೆ ಸ್ಕೂಲ್ ಡಾಕ್ಯುಮೆಂಟ್ ಒದಗಿಸೋದಿದೆ, TC ಇಸ್ಕೊಬರೋದಿದೆ, ಪ್ರತಿಯೊಂದು ಮನೆ ಚೇಂಜ್ ಮಾಡಾದ್ಮೇಲೆ ಎಲ್ಲ ಥರದ ಕೆಲಸಗಳನ್ನೂ ನಾನು ಒಬ್ಬಳೇ ಮಾಡೋದ್ರಿಂದ ನಿಧಾನವಾಗಿ ಕೆಲಸ ಮಾಡ್ಕೋಬೇಕು. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಸೋಲ್ದೇವನಹಳ್ಳಿ ಅಂತ. ಸೊ ಅದೊಂದು ಹಳ್ಳಿ ಪ್ಲೇಸೇ, ಬಟ್ ಒಳಗಡೆ ಬರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ಬಂದು ವೀಲ್ಚೇರ್ ಟ್ರಾವೆಲರ್ ಅನ್ನೋ ಇನ್ನೊಂದು ಚಾನಲ್, ನನ್ನ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋ ನಾನು ಹಾಕ್ತಾಯಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು ನನ್ನ ಚಾನಲ್ಗೆ ಹೋಗಿ. ಲೀಲಾವತಿ ಅಮ್ಮನವ್ರದ್ದು ಸಮಾಧಿ ಹಿಂದೆ ಕೂಡ ಈ ಥರ ಕೈತೋಟ ನಿರ್ಮಾಣ ಮಾಡಿದ್ದಾರೆ. ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನೋಡೋದಕ್ಕೆ ಖುಷಿ ಆಗ್ತಿತ್ತು. ಅಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳು ಬೆಳೆದಿದ್ದಾರೆ, ತರಕಾರಿ ಗಿಡಗಳನ್ನ ಬೆಳೆದಿದ್ದಾರೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಒಳಗಡೆ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿರೋವಂಥದ್ದು. ಪ್ರತಿಯೊಂದು ಗೋಡೆಗೂ ಲೀಲಾವತಿ ಅಮ್ಮ ಅವ್ರದ್ದು ಫೋಟೋಸ್ ಎಲ್ಲ ಹಾಕಿದರು, ಹಳೆ ಕಾಲದ್ದು, ಅದರಲ್ಲೂ ವಿತೌಟ್ ಕಲರ್ ಅದೆಲ್ಲ. ಸೊ ಪೂರ್ವಿ ಕೇಳ್ತಾಯಿದ್ದ ಅದನ್ನು, ಯಾಕೆ ಮಮ್ಮಿ ಇದೆಲ್ಲ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕೇ ಬರ್ತಾಯಿದ್ದಪ್ಪ, ಆಗಿನ ಕಾಲ ಹಂಗಿರ್ತಾಯಿತ್ತು ಅಂತ ಹೇಳಿ ಅವ್ನಿಗೆ ಇದು ಮಾಡಿದೆ. ಅಂದರೆ ಆ ಮಕ್ಳಿಗೆಲ್ಲ ಗೊತ್ತೇ ಇಲ್ಲ ಅಲ್ವಾ, ಎಲ್ಲ ಕಲ್ಲರ್ ಯುಗದಲ್ಲಿ ಹುಟ್ಬಿಟ್ಟಿದ್ದಾವೆ ಮಕ್ಳುಗಳು, ಏನು ಮಾಡೋದು. ಸೊ ಆಗಿನ ಕಾಲದಲ್ಲೆಲ್ಲ ಇದ್ದಿದ್ದು ಇದೇ ಥರ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತೇ ಇಲ್ಲ. ಹೇಳ್ಬೇಕಂದ್ರೆ ವೈಟ್ ಆ್ಯಂಡ್ ಬ್ಲ್ಯಾಕೇ ಇತ್ತು ಮೊದಲೆಲ್ಲ ಅನ್ನೋದು ಗೊತ್ತಿಲ್ಲ. ಮನೆಗೆ ಕಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಮಗ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಊಟನೇ ಹಾಕಲ್ಲ, ಓಡಿಸ್ತಾರೆ ನಮ್ಮದೇನು. ಇವರು ಎಲ್ಲ ಕಡೆಗೂ ಅವ್ರು ಒಂದು ಫೋಟೋ ಹಾಕಿ ಮನೆ ಥರ ಕಟ್ಟಿದ್ದಾರೆ. ಇವಾಗ ಮನೆ ಥರ ಕಟ್ಟೋದು ಬೇಡ, ತಿನ್ಸು ಊಟ ಹಾಕಿ ನಮ್ಮದೇನು ನೋಡಿ ಕೆಲಸ ಕೊನೆಗಾಲ. ಮೊದಲಂದಿದ್ರು
ಸ್ವಲ್ಪ ಎಣ್ಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಜಾಸ್ತಿ ಇದ್ದಾಗಲ್ಲ ಅದು ಅವ್ರ ಮನೆ ಅಲ್ಲಿ ಆಪೋಸಿಟ್ ಐತೆ. ಮಗ ಇರೋದಲ್ಲಿ ಬಾ ಇಲ್ಲಿ ಬಾ ಕಾಣಂತೆ ನೀನು ಬಾ ನೀನು ಬೈ ಕಡೆ ಇಲ್ಲಿ ಬರ್ತೀನಿ ಕಾಣ್ತದೆ ಬರ್ಬೋದು. ಹಾಗಾಗಿ ಇಲ್ಲ ಅವಾಗಲೇ ಬಂದು ಒಳಗಡೆ ಎಲ್ಲ ಇದು ಮಾಡಿ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ. ನೋಡಿದ್ರೆ ಮಾತಾಡ್ತಾ ಇಲ್ಲ. ಎಲ್ಲ ನೋಡ್ಕೊಂಡು ಎಲ್ಲ ವರ್ಕ್ ನೋಡಿ ನಮಗೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇಲ್ಲ ನೋಡ್ತಾ ಇದ್ದೀವಿ, ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ ವರ್ಕ್ ಪ್ರೆಸೆಂಟ್. ಮಧ್ಯಾಹ್ನ ನಮ್ಮದು 12 ನಾಯಿಗಳಿದೆ, ಅವನು ನಾವೇ ಕೇರ್ ಮಾಡಬೇಕು. 2019 ನನಗೆ ಆಕ್ಸಿಡೆಂಟ್ ಆಗಿದೆ. ಇವಾಗ ಇದೇ ಗಾಡಿಗೆ ನಾನು ಓಡಾಡೋದು. 7 ವರ್ಷದಿಂದ ವೀಲ್ ಚೇರಲ್ಲೇ ಇದ್ದೀನಿ. ಹಸ್ಬೆಂಡ್ ಇವಾಗ 3 ವರ್ಷದಿಂದ ನನ್ನ ಬಿಟ್ಟಾದ್ಮೇಲೆ ಒಬ್ಬಳೇ ಇದ್ದೀನಿ. ಒಬ್ಬಳೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮಗನ ಓದಿಸ್ತಾ ಇದ್ದೀನಿ 2 ವರ್ಷದಿಂದ. ಸಿಂಗಲ್ ಪೇರೆಂಟ್ ಆಗಿದ್ದು ಬಂದು ಮಗ ಇವನು 3 ವರ್ಷ ಇರೋವಾಗ ನನಗೆ ಆಕ್ಸಿಡೆಂಟ್ ಆಗಿದೆ. ನಾನು ನೋಡೇ ಇಲ್ಲ ಅವನು. ನೋಡೋಕ್ಕೆ ಆಗಿಲ್ಲ ಅವನಿಗೆ. ಬಟ್ ಇವಾಗ ವೀಲ್ ಚೇರಲ್ಲಿ ಇದ್ರು ನಮ್ಮ ಮಮ್ಮಿ ನನ್ನ ಸಾಕ್ತಾಳೆ ಅಂತ ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ವಿನೋದ್ ರಾಜ್ಕುಮಾರ್ ಸರ್ನ ಮೀಟ್ ಅಂತೂ ಆದ್ವಪ್ಪ. ಇಷ್ಟೊತ್ತು ವೆಯ್ಟ್ ಮಾಡ್ಕೊಂಡು. ಸೊ ನಾವಿಲ್ಲಿ ಬಂದಿದ್ದು 5:15ಗಿಂತ ಮುಂಚೆನೇ ಬಂದು. ಬಟ್ ಇವಾಗ 8:15 ಟೈಮು. ಸೊ ಅವರು ಹೊರಗಡೆ ಬರೋ ಟೈಮು, ಹಾಗಾಗಿ ಮೀಟ್ ಮಾಡ್ಕೊಂಡು ಹೊರಡ್ತಾ ಇರೋದು ಇವತ್ತು. ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಅವರು ನಾಯಿಗಳಿಗೆ ಊಟ ಹಾಕೋಕ್ಕೆ ಡೈಲಿ ಹೋಗ್ತಾರಂತೆ, ಹಾಗಾಗಿ ಸಿಕ್ಕಿದ್ರು ಇವಾಗ ಕಾರಲ್ಲಿ. ಸೊ ಡೈಲಿ ಹೋಗೋದ್ರಿಂದ ನಮ್ಗೆ ಇವತ್ತು ಸಿಕ್ಕಿದ್ದು ಅಂತ ಹೇಳ್ಬೋದು. ಯಾಕಂದರೆ ಡೈಲಿ ನಾಯಿಗಳಿಗೆ ಅಂದರೆ ಇಲ್ಲಿಂದ ಬೀದಿ ನಾಯಿಗಳಿಗೆಲ್ಲ ಹಾಕ್ಕೊಂಡು ಹೋಗ್ತಾರಂತೆ ಊಟ. ಸೊ ಅವ್ರ ಬಗ್ಗೆ ಎಲ್ಲ ಕೇಳೋವಾಗಲೇ ಅರ್ಥ ಆಗೋದು ನಮಗೂ. ಒಬ್ಬ ಮನುಷ್ಯನಿಂದ ಹತ್ತಿರದಿಂದ ನೋಡಿದಾಗಲೇ ಅರ್ಥ ಆಗೋದು. ತಿಂತವನಾ ಸುಮ್ಮನೆ ಇರ. ಎಷ್ಟು ಕಗ್ಗತ್ತಲ್ಲೂ ನೋಡ. ಈ ಥರ ಒಂದು ಪ್ಲೇಸಲ್ಲಿ ಇವಾಗ ವಾಪಸ್ ಬರ್ತಾ ಇರೋದು ನಾವು. ವಿನೋದ್ ರಾಜ್ ಸರ್ನ ಮೀಟ್ ಆಗಿದ್ದಾಯಿತು. ಅದಾದಮೇಲೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು ಮನೆಗೆ. ಬಟ್ ಸಿಕ್ಕಾಪಟ್ಟೆ ಇವೆಲ್ಲ ಗಿಡ ಮರಗಳು, ಒಂಥರ ವೆದರ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಕೊಟ್ಟರು ಅಲ್ಲಿ ವಿನೋದ್ ರಾಜ್ ಅವ್ರ ಕಡೆಯಿಂದ 5 kg ಅಕ್ಕಿ ಅನಿಸುತ್ತೆ. ಅದ್ರ ಜೊತೆಗೆ ಬೇಳೆ, ಎಣ್ಣೆ ಮತ್ತು ಇದು
ಮೈದಾ ಹಿಟ್ಟು ಮತ್ತು ಸಕ್ಕರೆ ಕೊಟ್ಟಿದ್ದಾರೆ. ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಫುಡ್ ಕಿಟ್ ಅನಿಸುತ್ತೆ. ಇದರಲ್ಲಿ ಏನು ಫುಡ್ ಮಾಡ್ಬೋದು? ಏನು ಫುಡ್ ಮಾಡ್ಬೋದು? ಬೇಳೆಯಲ್ಲಿ ಸಾಂಬಾರು ಮಾಡ್ಬೋದು, ಅನ್ನದಲ್ಲಿ ಅಕ್ಕಿಲಿ ಅನ್ನ ಮಾಡ್ಬೋದು. ಎಲ್ಲ ಸೇರಿಸಿ ಏನು ಫುಡ್ ಮಾಡ್ಬೋದು? ಎಲ್ಲ ಸೇರಿಸಿ ಮಾಡಿದ್ರೆ ಅದೇನು ಫುಡ್ ಅಂತಾರ? ಹಂಗೆಲ್ಲ ಅಂತ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಹಾಗಾಗಿ ಹಸಿಗೊಜ್ಜು ಕಲಿಸ್ತಾ ಇದ್ದೀನಿ. ಸೊ ಹಸಿಗೊಜ್ಜಿಗೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ರೈಸ್ ಇದೆ, ಪೂರ್ವಿಗಾಗುತ್ತೆ. ಸೊ ಒಂದು ಟೊಮೊಟೊ, ಹಸಿ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು ಹಾಕಿದ್ದೀನಿ. ಅದರ ಜೊತೆಗೆ ಬೆಳ್ಳುಳ್ಳಿ ಒಂದು 4-5 ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಇದು ಮಾಡೋಕ್ಕೆ ಕಷ್ಟ, ಗಟ್ಟಿ ಇದೆ ಅದಕ್ಕೆ. ಸೊ ಇಷ್ಟೇ ಐಟಮ್ ಹಸಿಗೊಜ್ಜಿಗೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಿವುಚ್ಬಿಟ್ಟು, ಸೊ ಒಂದು ಥರದ ಇನ್ಸ್ಟೆಂಟ್ ಸಾಂಬಾರು ಅಂತ ಹೇಳ್ಬೋದು. ನಮಗೆ ಆ್ಯಕ್ಚುಲಿ ಬಡವರ ಬಂಧು ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ಯಾವುದೇ ಒಗ್ಗರಣೆ ಹಾಕೋಲ್ಲ, ಬೇಯಿಸಂಗಿಲ್ಲ, ಏನೂ ಇಲ್ಲ. ಹಸಿಯಾಗಿ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ತಿನ್ಬೋದಂಥ ಒಂದು ಹಸಿ ಕೈಗೊಜ್ಜು. ಸೊ ಇದಕ್ಕೆ ಯಾವುದೇ ಉಳಿದಿರೋದು ಪರದಿರೋದೇನೂ ಇಲ್ಲ. ಆ್ಯಕ್ಚುಲಿ ಬಾಯಿ ನೀರು ಬರ್ತೈತೆ ನನಗೆ. ಮಾತಾಡೋಕ್ಕೆ ಹೋದಾಗೆಲ್ಲ ಬಾಯಿ ನೀರು ಬರ್ತೈತೆ. ಯಾಕಂದರೆ ಇದು ನೆನೆಸ್ಕೊಂಡಾಗೆಲ್ಲ ಬಾಯಿ ನೀರು ಬಂದುಬಿಡುತ್ತೆ. ಯಾರಿಗೆಲ್ಲ ಬಾಯಿ ನೀರು ಬರುತ್ತೆ ಅಂತ ಕಮೆಂಟ್ಸ್ ಹಾಕಿ. ಹಸಿಗೊಜ್ಜು ನೋಡಿದರೆ ಸೊ ಕೆಲವೊಂದು ಐಟಮ್ ನೋಡಬೇಕಾದ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಮಾವಿನಕಾಯಿ, ಹುಣಸೆಹಣ್ಣು, ಕೆಲವೊಂದು ಐಟಮ್ಸೇ ಹಂಗೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಮಾತಾಡೋಕ್ಕೆ ಮಾತೇ ಹೊರಡಲ್ಲ. ಸೊ ನನಗೆ ಹಂಗೆ ಕೆಲವೊಂದು ಅಡುಗೆ ರೆಸಿಪೀಸಿಗೆ ಇನ್ನೂ ಏನು ತಿಂದೇನೆ ಮಾಡ್ತಾಯಿರ್ತೀನಲ್ಲ, ಸೊ ವೀಡಿಯೋಗೋಸ್ಕರ ಮಾಡ್ತಾಯಿರ್ತೀನಿ ನೋಡಿ, ಆವಾಗ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಮಾತಾಡೋಕ್ಕಾಗಲ್ಲ ಒಂದೊಂದು ಸಾರಿ, ಬಾಯೆಲ್ಲ ತೊದಲು ಬಿಡುತ್ತೆ. ಹಂಗೂ ಆಗಿದೆ ನನಗೆ. ಸೊ ಇನ್ಸ್ಟೆಂಟ್ ಗೊಜ್ಜು ಮಾಡಿಬಿಟ್ಟಿದ್ದಾಯ್ತು ಇವಾಗ. ಸೊ ಇವಾಗ ಬಿಸಿ ಬಿಸಿ ಮುದ್ದೆಗೆ ಮಾಡ್ಕೊಂಡು ತಿನ್ನಬೇಕು. ಮುದ್ದೆ ಇನ್ನೂ ಮಾಡಿಲ್ಲಪ್ಪ, ಲೇಟಾಯಿತು. ಬಂದು ಬಟ್ಟೆ ವಾಶ್ಗೆ ಹಾಕಿದ್ದೀನಿ. ಒಂದಷ್ಟು ಬಟ್ಟೆ ಇತ್ತು, 3-4 ದಿನ ಆಯಿತು ಬಟ್ಟೆ ಒಗೆಯಕ್ಕೆ ಹಾಕಿಲ್ಲ. ಅದಕ್ಕೆ ಜಾಸ್ತಿ ಬಟ್ಟೆ ಇದ್ವಲ್ಲ ಅಂತ ಒಗೆಯಕ್ಕೆ ಹಾಕಿದ್ದೀನಿ. ಸೊ ಇವಾಗ ಹಸಿ ಗೊಜ್ಜು ರೆಡಿಯಾಗಿದೆ. ಸಖತ್ತಾಗಿರುತ್ತೆ ಟೇಸ್ಟ್. ಬಾಯಿಗೆ ಹಾಕೋಬೇಕು ಅನಿಸ್ತಾ ಇದೆ. ಮಿರರ್ ಹಿಡ್ಕೊಂಡು ಬಜ್ಜಿ ಮಾಡೋದು ನಾನು. ಸೊ ನೋಡಿ, ಮಿರರಲ್ಲಿ ಹಿಂಗೆ ಕಾಣಿಸುತ್ತೆ ನನಗೆ ಬಜ್ಜಿ. ಸೊ ಏನು ಮಾಡೋದು, ಹೆಂಗೋ ಮ್ಯಾನೇಜ್ ಮಾಡಬೇಕಷ್ಟೆ. ಆ್ಯಕ್ಚುಲಿ ವಿನೋದ್ ಸರ್ನ ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಯಾಕಂದರೆ ಇವರೆಲ್ಲ ಹಳಬರಾದ್ರೂ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ಸಾಧನೆ ಮಾಡಿರುವಂಥವ್ರು. ಸೊ ಅದನ್ನು ಬಿಟ್ಟು ತಾಯಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ನಾವು ನಿಜವಾಗ್ಲೂ ನೋಡ್ತಾ ಇದ್ದೀವಿ. ಇವಾಗ 5ನೇ ತಾರೀಕು, ಈ 5ನೇ ತಾರೀಕು ಭಾನುವಾರ ಅವ್ರದ್ದು ಬರ್ತ್ಡೇ ಇರೋದ್ರಿಂದ ನಮ್ಮನ್ನು ಕೂಡ ಕರೆದ್ರು. ಸೊ ಅವತ್ತು ನನ್ನ ಚಾನಲಲ್ಲಿ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತೀರಿ, ಸರ್ ಮಾತಾಡ್ತಾರೆ. ಮತ್ತು ಅಲ್ಲಿ ಹೋದ್ಮೇಲೆ ಎಷ್ಟು ಖುಷಿಯಿಂದ ಮಾತಾಡ್ಸಿದ್ರು ನಮ್ಮನ್ನು, ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು. ನೋಡೋದಕ್ಕೆ ತುಂಬ ಖುಷಿ ಆಗ್ತು ಅವರು. ನನಗೆ ಲೀಲಾವತಿ ಅಮ್ಮನವ್ರದ್ದು ಇನ್ನೂ ಒಂದಷ್ಟು ಕಂಪ್ಲೀಟ್ ವೀಡಿಯೋ, ವೀಲ್ ಚೇರ್ ಟ್ರಾವೆಲರ್ ಅಂತ ಇದೆಯಲ್ಲ, ಸೊ ಅದರಲ್ಲಿ ಇನ್ನು ನೆಕ್ಸ್ಟ್ ವೀಡಿಯೋ ಬರ್ತಾಯಿದೆ. ಅದರಲ್ಲಿ ನೋಡ್ಬೋದು ನೀವೆಲ್ಲರೂ.